ಈ ಸಮಯ ಮುಗಿತಲ್ಲ, ನಾವು ಕಲಿತಂತ ಈ ಕಾಲೇಜು, ಈ ಶಿಕ್ಷಕರು, ಈ ಸ್ನೇಹಿತರಿಂದ ದೂರ ಹೋಗೋ ಸಮಯ ಬಂತಲ್ಲ ಅಂತ ಅನಿಸ್ಬಿಡ್ತದ. ಬಟ್ ನಾವ್ ಏನ್ ತಿಳ್ಕೊಬೇಕಂದ್ರ, ನಾವು ಇವರಿಂದ ದೂರ ಹೋಗ್ತಿರ್ಬೋದು, ಬಟ್ ಇವ್ರ ಜೊತೆ ಕಳೆದಂತ ಆ ಕ್ಷಣಗಳು, ಆ ನೆನಪುಗಳು ನಮ್ಮಿಂದ ಯಾವತ್ತೂ ದೂರ ಹೋಗೋದಿಲ್ಲ. ಆ ನೆನಪುಗಳು ಎಂದೆಂದಿಗೂ ಶಾಶ್ವತ. ಸೊ ನಾವು ಇನ್ನೂ ಗಿಡ ಬೆಳಿತಾ ಇದೀವಿ, ಮುಂದೆ ಬೆಳೆದು ಮರವಾಗೋರಿದ್ದೀವಿ. ಸೊ ಹಾಗಾಗಿ ಮಾತ್ರಕ್ಕೆ ನಮ್ಗೆ ಬೆಳಿಲಿಕ್ಕೆ ಸಹಾಯ ಮಾಡಿದಂತ ಬೇರನ್ನ ನಾವು ಯಾವತ್ತೂ ಮರಿಬಾರ್ದು. ನಾನು ಅಷ್ಟೇ ಅಲ್ಲ, ಇನ್ನು ಹಲವಾರು ವಿದ್ಯಾರ್ಥಿಗಳ ಬದುಕಿಗೆ ಬೇರಾದ ಸಂಸ್ಥೆ ಅಂದ್ರೆ ಅದು ನಮ್ ಲೋಯಲಾ ಸಂಸ್ಥೆ. ಆ ಸಂಸ್ಥೆ ಬಗ್ಗೆ ಮಾತಾಡೋಕೆ ನಾನು ಇಷ್ಟಪಡ್ತೀನಿ. ನಾನು ಮೊದಲು ಸ್ಟಾರ್ಟಿಂಗ್ 3 ವರ್ಷ ಕನ್ನಡ ಸ್ಕೂಲ್ ಒಳಗೆ ಕಲ್ತಿದ್ದೆ. ಆನಂತರ ನಮ್ಮ ಪೇರೆಂಟ್ಸ್ ನನಗೆ ಲೋಯಲಾ ಸಂಸ್ಥೆಗೆ ಅಡ್ಮಿಷನ್ ಮಾಡ್ಬೇಕಂತ ಕರ್ಕೊಂಡ್ ಬಂದ್ರು, ಲೋಯಲಾ ಸ್ಕೂಲಿಗೆ. ಸೊ ನಾನು ಬಂದು ಗೇಟ್ ಮುಂದೆ ನಿಂತೇವಿ. ನಿಂದ್ರಾನ ನನ್ನ ಗೇಟ್, ಆ ಬಿಲ್ಡಿಂಗ್ ನೋಡಿ ಶಾಕ್ ಆಗ್ಬಿಟ್ಟೆ. ಅಯ್ಯೋ, ಎಷ್ಟು ದೊಡ್ಡದಿಲ್ಲ ಇದು ಕಾಲೇಜ್, ಇದು ಸ್ಕೂಲ್. ಇಲ್ಲಿ ಆದ್ಮೇಲೆ ನಮ್ಮಲ್ಲಿ ಇಂದಿನ ಚೀಫ್ ಕಲಿಯಾಕ ಎಲಿಜಿಬಿಲಿಟಿ ಅದೇನೋ ಇಲ್ಲೋ, ನನಗೆ ಆ ಕೆಪಾಸಿಟಿ ಐತೆ ಇಲ್ಲೋ. ಯಾಕಂದ್ರೆ ಇಲ್ಲೆಲ್ಲ ಶ್ರೀಮಂತರ ಮಕ್ಕಳು ಕಲಿತಿರ್ಬೋದು, ನಮಗಂತವ್ರಿಗೆ ಇಲ್ಲಿ ಅವಕಾಶ ಸಿಗ್ತದೆ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಒಳಗ್ ಓದಿ ನಾನು ಕನ್ನಡ ಮೀಡಿಯಂ ನಿಂತ್ರ ಬಂದಿದ್ದೆ ಅಲ್ಲ, ಎಲ್ಲ ಪಾಸ್ ಆದೆ. ಬಟ್ ನಾನು ಫೇಲ್ ಆಗಿದ್ದೆ ಇಂಗ್ಲಿಷ್. ಸೊ ಅವಾಗ ಫಾದರ್ ಅವ್ರಿದ್ರು, ಅವಾಗ ಹೋದಿವಿ, ಯಾಕಮ್ಮ ಇದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನೀನ್ ಇಂಗ್ಲಿಷ್ ಒಳಗೆ ಫೇಲ್ ಆಗಿಲ್ಲ, ನಿನ್ಗೆ ಹೆಂಗ್ ಅಡ್ಮಿಷನ್ ಕೊಡ್ಬೇಕು ಅಂತ ಅವ್ರು ನನ್ಗೆ ಕೇಳಿದ್ರು. ನಾ ಅದಕ್ಕಂದೆ, ಫಾದರ್ ನಾನು ಕನ್ನಡ ಮೀಡಿಯಂ ನಿಂತ್ರ ಬಂದೇನ್ರಿ, ನಿಮ್ ಸ್ಕೂಲಿಗೆ ಬರಾತೀನಲ್ರಿ, ನಾ ಮುಂದ್ ಕಲ್ಕೋತೀನ್ರಿ ಅಂದೆ. ಅದಲ್ಲದೆ ಫಾದರ್ ನನಗ ಅಡ್ಮಿಷನ್ ಕೊಟ್ರು, ಅದ್ರ ಜೊತೆಗೆ ನನಗೆ ಫೀಸ್ ಸಹಿತ ಕಡಿಮೆ ಮಾಡಿದ್ರು. ಸೊ ನನಗಷ್ಟೇ ಅಲ್ಲ, ಇನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಅವ್ರು ಬಹಳ ಸಹಾಯ ಮಾಡಿದ್ದಾರೆ. ಸ್ಪಾನ್ಸರ್ ಆಗಿರ್ಬೋದು, ಕೈಲಿ ಆಗಿರುವಂತ ಹಣ ಸಹಾಯ ಆಗಿರ್ಬೋದು, ಅವ್ರನ್ನ ನಾವು ಎಂದಿಗೂ ತೀರ್ಸಕ್ ಆಗುದೇ ಇಲ್ಲ, ಎಸ್ಪೆಷಲಿ ಬಡವ್ರ ಮಕ್ಕಳು. ಯಾಕಂದ್ರೆ ಆಮೇಲೆ ಗೊತ್ತೈತ ಆ ಸ್ಕೂಲಿಗೆ ಹೋಗೋಣ, ಅಯ್ಯೋ ಇದು ಬಡವರಿಗಾಗಿ ಐತೆ ಅವಾಗ ಗೊತ್ತೈತೆ ನನಗೆ. ಮತ್ ಆ ಲೋಯಲಾ ಸಂಸ್ಥೆಯಿಂದ ನಾನು ಕಲ್ತಿದ್ದು ಒಂದಲ್ಲ ಎರಡಲ್ಲ, ಸುಮಾರು ವಿಷಯಗಳನ್ನ ಕಲ್ತಿದ್ದೀನಿ. ಇವತ್ತು ನಾನು ಮುಂದೆ ನಿಂತೀನಿ, ಇಲ್ಲಿ ಮಾತಾಡತೀನಿ. ಸೊ ಅದಕ್ಕೆ ಕಾರಣನು ಈ ಲೋಯಲಾ ಸಂಸ್ಥೆನ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಲೋಯಲಾ ಸಂಸ್ಥೆಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಐ ಆಮ್ ಹ್ಯಾಪಿ ಟು ಸೇ ದಟ್ ಐ ಆಮ್ ಲೋಯಲೈಟ್. ಯಾಕಂದ್ರೆ ನನಗೆ ಲೋಯಲಾ ಅಂದ್ರೆ ನನ್ಗೊಂದು ಅಪರೂಪ. ಯಾಕಂದ್ರೆ ಇಲ್ಲಿ ಕಲಿಯೋದು ನನ್ನ ಭಾಗ್ಯ, ನನ್ನ ಪುಣ್ಯ ಅಂತ ಹೇಳಿದ್ರೆ ತಪ್ಪಿಲ್ಲ. ಇನ್ನು ನನ್ನ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರ, ಗುರುಗಳು ನಮಗೆ ಸರಿಯಾದ ಗುರುಗಳು ಸರಿಯಾದ ದಾರಿಯನ್ನು ತೋರುವುದು ಅಷ್ಟೇ ಅಲ್ಲದೆ, ಗುರಿಯನ್ನು ಹೇಗೆ ತಲುಪಬೇಕೆಂದು ಮಾಹಿತಿಯನ್ನು ನೀಡುವವರು. ಗುರುಗಳು ಸದಾ ಮಕ್ಕಳ ಏಳಿಗೆಗಾಗಿ ದುಡಿಯುವವರು. ಗುರುಗಳು ಯಾವತ್ತೂ ಮಕ್ಕಳಿಗೆ ಕೆಟ್ಟದನ್ನು ಬಯಸಿದವರು ಅಲ್ಲವೇ ಅಲ್ಲ. ಗುರುಗಳು ನಮಗೆ ನಮ್ಮ ತಪ್ಪನ್ನು ಕ್ಷಮಿಸುವ ದೇವರಂದ್ರೂ ತಪ್ಪಿಲ್ಲ. ಸೊ ಅದಕ್ಕೆ ದೊಡ್ಡವರು ಹೇಳ್ತಾರೆ ಅನ್ಸುತ್ತೆ, ಮಾತೃ ಪಿತೃ ಆಚಾರ್ಯರು, ಈ ಮೂವರ ಪಾತ್ರ ನಮ್ಮ ಬದುಕಿನಲ್ಲಿ ತುಂಬಾ ಮುಖ್ಯ. ಯಾಕಂದ್ರೆ ಇವ್ರೊಳಗೆ ಒಬ್ರು ಇರ್ಲಿಕ್ಕಂದ್ರೂ ನಮ್ಮ ಜೀವನ ಅಪರಿಪೂರ್ಣ ಅಂದ್ರೂ ಆಗ್ಬೋದು. ಅದಕ್ಕೆ ನಾನಂತೂ ಟೀಚರ್ಸ್ ಕಡೆ ಒಂದಿನ ಬಯಸ್ಕೊಳ್ದೆ ದಿನಾನೇ ಇಲ್ಲ ಅಂತ ಅನಿಸ್ಬಿಡ್ತದೆ. ಯಾಕಂದ್ರೆ ನಾ ದಿನ ಬಯಸ್ಕೊತೀನಿ. ಬಟ್ ಅಂದ್ರೂ ನನಗೆ ಗೊತ್ತಿರ್ತದ ಅವ್ರು ನಮಗ್ ಬೈತಾರಲ್ಲ, ಅದರಿಂದ ಅವ್ರ ಪ್ರೀತಿ, ಅವ್ರ ಕಾಳಜಿ ಬಾಳ ಇರ್ತದ. ಯಾಕಂದ್ರೆ ನಾವು ಸರಿಯಾದ ದಾರಿಗೆ ಹೋಗ್ಬೇಕಂತ ನಮಗ ಅವ್ರು ಬೈತಿರ್ತಾರೆ. ಸೊ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರ ಅದಕ್ಕೆ ಇನ್ನೊಂದ್ ಮಾತು ಹೇಳ್ತೀನಿ ನಾನು ನಿಮಗ. ಇದು ನೀವ್ ಅನ್ಕೋಬಹುದು, ಅಯ್ಯೋ ಪಿಕ್ಚರ್ ಒಳಗಿನ ಕಾಪಿ ಮಾಡ್ಕೊಂಡ, ಮೂವಿ ಒಳಗಿನ ಕಥಾ ಅಂತ ಅನ್ಕೋರಿ, ಇಲ್ಲ ಹಳೆ ಬುಕ್ ಒಳಗಿನ ಕಥಾ ಅಂತ ಅನ್ಕೋರಿ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಉಳಿ ಏಟನ್ನ ಪೆಟ್ಟು ಅಂತ ತಿಳಿದ್ರೆ ಯಾವ ಕಲ್ಲು ಶಿಲೆಯಾಗೋಕಿಲ್ಲ. ಹಾಗೆ ಶಿಕ್ಷಕರು ಬೈದಿದ್ನ ವಿದ್ಯಾರ್ಥಿಗಳು ತಪ್ಪು ಅಂತ ತಿಳಿದ್ರೆ ವಿದ್ಯಾರ್ಥಿಗಳು ಮುಂದೆ ಯಾವ ಸಾಧನೆನೂ ಮಾಡೋಕ್ ಸಾಧ್ಯನೇ ಇಲ್ಲ. ಸೊ ನಾನು ಇಲ್ಲಿ ಬಂದೆ, ನಾನು ಫಸ್ಟ್ PUC ಟೀಚರ್ಸ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ, ಎಸ್ಪೆಷಲಿ ಮ್ಯಾಥ್ಸ್ ಮೇಡಮ್. ಅವ್ರು ನಮ್ ಕೂಡ ಮಾತಾಡ್ತಾರ, ಅವ್ರ ಸ್ಟೂಡೆಂಟ್ ಕೂಡ ನನ್ ಕೂಡ, ಎಸ್ಪೆಷಲಿ ನನ್ ಕೂಡ ಮಾತಾಡಾಗ ಯಾರೇ ಕೂಡ ಮಾತಾಡ್ಲಿ ಅವ್ರು ಮಾತಾಡಾಗ ಅವ್ರ ಸ್ಟೂಡೆಂಟ್ ಕೂಡ ಮಾತಾಡತಾರ ಅಂತ ಅನ್ಸುದಿಲ್ಲ. ಆಕ್ಚುಲಿ ಅವ್ರು ತಮ್ಮ ಮಕ್ಕಳು ಕೂಡನೇ ಮಾತಾಡತಾರ ಅಂತ ಅನಿಸ್ಬಿಡ್ತದ. ಯಾಕೋ ಪುಟ್ಟ ಏನು ನನಗೆ ಬಹಳ ಇಷ್ಟ, ಬಹಳ ಚಂದ ಕಲ್ಸ್ಯಾರ ಮೇಡಮ್ ಕಲ್ಸಿದ್ದು ಅಷ್ಟೇ, ನಾವು ಮರಾಠಿ ಚಾನ್ಸ್ ಇಲ್ಲ. ನೆಕ್ಸ್ಟ್ ನಾನು ಬಯಸುದು ನಮ್ಮ ಬಯೋ ಮೇಡಮ್ ಬಗ್ಗೆ. ಬಯೋ ಮೇಡಮ್ ಕ್ಯಾಬಿನ್ ಹೋದೆ ಅಂದ್ರೆ ಸಾಕ, ಯವ್ವ
ಒಳಗಿಂದಲ್ದ ನಾನು ಹೊರಗಿಂದೆಲ್ಲ ಈಗ ಉಪಾಧ್ಯಕ್ಷ ಅವೆಲ್ಲ ನಾನು ಕೇಳ್ತಿದ್ದೆ ಮೇಡಮ್. ಬಟ್ ಅವ್ರು ಭಾಳ ಸಹಿಸ್ಕೊಂಡು ಭಾಳ ಕೇರ್ ಮಾಡಿ ಎಲ್ಲ ಇನ್ನು ನೆಕ್ಸ್ಟ್ ನಾನು ಫಿಸಿಕ್ಸ್ ಫಸ್ಟ್ PUC ಫಿಸಿಕ್ಸ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಪಾಪ ಭಾಳ ಆಗ್ತಿಲ್ಲ. ಇನ್ನು ನೆಕ್ಸ್ಟ್ ನಾ ಹೇಳ್ಬೇಕಂದ್ರ ಇವತ್ತೇನೈತಿ ಯಾರಿಗಾರಿ ಗೊತ್ತೈತಿ? ಅಯ್ಯೋ ಇವತ್ತು ದರಾಬೇಂದ್ರೆಯವರ ಜಯಂತಿ ಐತಿ. ಅವರು ದರಾ ಬೇಂದ್ರೆಯವರ ಅಪ್ಪಟ ಅಭಿಮಾನಿ. ಯಾರ್ಯಾರು? ಎಸ್, ಶ್ರೀಶೈಲ್ ಸರ್. ಆಕ್ಚುಲಿ ಶ್ರೀಶೈಲ್ ಸರ್ ನಾನು ಹೈಸ್ಕೂಲ್ ಲೈಫಿಗೆ ಎಂಟ್ರಿ ಕೊಟ್ಟೆ ಅಲ್ಲ, ಅವಾಗ ನಾನು ಫಸ್ಟ್ನೇ ದಿನ ಲೇಟ್ ಆಗಿ ಹೋಗಿದ್ದೆ. ಆಕ್ಚುಲಿ ನನ್ಗಿಂತ ಮೊದಲ ಶ್ರೀಶೈಲ್ ಸರ್ ಅಲ್ಲಿ ಅಟೆಂಡೆನ್ಸ್ ತಗೊಳತಿದ್ರು. ಅವ್ರು ನಮ್ಮ ಕ್ಲಾಸ್ ಟೀಚರ್ ಇದ್ರು. ನಾನು ಹೆಮ್ಮೆಯಿಂದ ಹೇಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಅವ್ರು ನಮ್ಮ ಪ್ರಿನ್ಸಿಪಲ್. ನಾನು ಅನ್ಕೊಂಡಿದ್ದೆ ಕಾಲೇಜ್ ಬರೋಣ, ಅಯ್ಯೋ ಯಾಕಂದ್ರೆ 10th ಅವ್ರು ನಮ್ಗೆ ಬಿಟ್ಟು ಹೋಗಿದ್ರು. 10th ನಮ್ಗೆ ತಗೊಳ್ಳೆ ಅಂದೆ. ಮತ್ತೆ ಕಾಲೇಜ್ ಬರೋಣ ಭಾಳ ಖುಷಿ ಆಯ್ತು. ಅಯ್ಯೋ ಶ್ರೀಶೈಲ್ ಸರ್ ಮತ್ತೆ ತಗೋತಾರಲ್ಲ. ಸೊ ಬಟ್ ಮತ್ತೆ ದುಃಖ ಆಯ್ತು, ಯಾಕಂದ್ರೆ ಫಸ್ಟ್ PUC ತಗೊಳಲ್ಲ ಅವ್ರಂತ. ಆಮೇಲೆ ಸೆಕೆಂಡ್ PUC ಮತ್ತೆ ತಗೊಂಡ್ರು. ನಮ್ಗೆ ಭಾಳ ಖುಷಿ ಆಯ್ತು. ಅವರು ನಮ್ಗೆ ಭಾಳ ಚಂದ ಹೇಳ್ಯಾರ. ನಮ್ಮ ಕ್ಲಾಸ್ ಟೀಚರ್ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗ್ತದ. ಶ್ರೀಶೈಲ್ ಸರಿಗೆ ನಾನಂತೂ ಯಾವತ್ತೂ ಮರೆಯುವುದಿಲ್ಲ. ನಾನು ಋಣಿಯಾಗಿರ್ತೀನಿ. ನೆಕ್ಸ್ಟ್ ಸೆಕೆಂಡ್ PUC ಟೀಚರ್ಸ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಹೊರಗಿನ ನಾಲೆಜ್ ಸಿಗಕ್ಕೆ ಅವ್ರು ನಮಗೆ ಕೊಡ್ತಾರ. ಅಂದ್ರೆ ಅಷ್ಟು ರೀತಿ ನಮಗೆ ಇಂಗ್ಲಿಷ್ ಮತ್ತೆ ನಮಗೆ ಕನ್ನಡ ಮೀನಿಂಗ್ ಸಿಗಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾರ. ಸೊ ಥ್ಯಾಂಕ್ ಯು ಫಾರ್ ದಟ್. ಇನ್ನು ನೆಕ್ಸ್ಟ್ ನಾನು ಹೇಳ್ಬೇಕಂದ್ರೆ ನಮ್ಮ ಸೆಕೆಂಡ್ PUC ಟೀಚರ್ಸ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಲಕ್ಕಿ ಏನಂದ್ರೆ ಬಯೋ ಮೇಡಮ್ ನಮ್ಗೆ ಫಸ್ಟ್ PUC ಗಂತೆ ಸೆಕೆಂಡ್ PUC ಸಿಕ್ಕಾರ. ಸೊ ನಾನು ತುಂಬಾ ಖುಷಿ ಪಡ್ತೀನಿ. ಇನ್ನು ನೆಕ್ಸ್ಟ್ ನಮ್ಮ ಸೆಕೆಂಡ್ PUC ಮ್ಯಾಥ್ಸ್ ಮೇಡಮ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಆಕ್ಚುಲಿ ನಾವು ಫಸ್ಟ್ PUC ಇದ್ದಾಗ ಇವ್ರು ನಮಗೆ ಕಲಿಸ್ಲಿ ಮೇಡಮ್ ನೀವು ಯಾವಾಗ್ಲೂ ನಮ್ಗೆ ಬೈತಿರಲ್ರಿ ಅಂತ. ಬಟ್ ಆಮೇಲೆ ನನಗೆ ಹೋಗ್ತಾ ಗೊತ್ತೈತೆ ಮೇಡಮ್ ನಾನು ಒಳ್ಳೇದಕ್ಕೆ ಬೈತಾರ. ಯಾಕಂದ್ರೆ ನಾನು ಸ್ವಲ್ಪ ಭಾಳ ಗಡಿಬಿಡಿ ಮಾಡ್ತಿದ್ದೆ. ಹೆಣ್ಮಕ್ಳು ಶಾಂತ ಇರ್ಬೇಕಂತ ಹೇಳ್ತಿದ್ರು ಮೇಡಮ್. ನೆಕ್ಸ್ಟ್ ನೆಕ್ಸ್ಟ್ ಅಜಿತ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಕಾಲೇಜ್ ಬಂದಿದ್ದೆ ಬರೋದನ ಅಜಿತ್ ಸರ್ ಮೊದಲಿನ ಅಜಿತ್ ಸರ್ ಕಾಲೇಜ್ ಒಳಗೆ ಇದ್ರು. ಬಟ್ ಒಂದ್ ವರ್ಷ ಅವರು ಹೋಗಿದ್ರು ಅಂತ ಕೇಳ್ಪಟ್ಟಿದ್ದೆ. ಕಾಲೇಜ್ ಗೇಟ್ ಒಳಗೆ ಬರೋಣ ಅಲ್ಲಿ ಅಜಿತ್ ಸರ್ ಚೇರ್ ಹಾಕೊಂಡ್ ಕೂತಿದ್ರು. ಅವ್ರಿಗೆ ನೋಡೋಣ ನನಗೆ ಬಹಳ ಖುಷಿ ಆಯ್ತು. ಅಯ್ಯೋ ಅಜಿತ್ ಸರ್ ವಾಪಸ್ ಬಂದಾರ, ನಮ್ಗೆ ಕಳಿಸ್ತಾರ. ಸೇಮ್ ಶ್ರೀಶೈಲ್ ಸರಿಗೆ ಹೆಂಗಾಗಿತ್ತಲ್ಲ ಅಜಿತ್ ಸರಿಗೂ ಹಂಗೆ ಆಗಿತ್ತು. ಯಾಕಂದ್ರೆ ಅವ್ರಿಗೆ ನಮಗ್ ಫಸ್ಟ್ PUC ತಗೊಳ್ಳೇ ಇಲ್ಲ ಕ್ಲಾಸ್. ಆಮೇಲೆ ಸೆಕೆಂಡ್ PUC ತಗೊಂಡ್ರು. ಅಜಿತ್ ಸರ್ ಅಂದ್ರೇನೆ ಇಂಪಾರ್ಟೆಂಟ್ ಅಂದ್ರೇನೆ ಅಜಿತ್ ಸರ್. ಅಜಿತ್ ಸರ್ ಎಷ್ಟು ಹೇಳ್ತಾರಲ್ಲ ಚಾನ್ಸೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನೆಕ್ಸ್ಟ್ ಅವ್ರು ನಮಗೆ ಕ್ಲಾಸ್ ಟೀಚರ್. ಈಗ A ಕ್ಲಾಸಿಗೆ ಕ್ಲಾಸ್ ಟೀಚರ್. ಸ್ಪೆಷಲ್, ಹುಡುಗಿಯರಿಗೆಲ್ಲ ತೀರಾ ಸ್ಪೆಷಲ್. ಭಾಳ ಮಂದಿ ಫಾಲೋವರ್ಸ್ ಅದಾರ. ಎಸ್ಪೆಷಲಿ ಹುಡುಗಿಯರಿಗಂತೂ ನಾವು ಭಾಳ ಮಂದಿ ಫಾಲೋವರ್ಸ್ ಅದೇವ್ ಫಿಸಿಕ್ಸ್ ಸರಿಗೆ. ಅವ್ರು ಹೇಳ್ತಾರ ನಮಗ ಹಿಂಗೆ ಹೋಗ ಹಿಂಗೆ ಮಾಡ ಹಾಗೆ ಆಗ್ತದ, ಹಿಂಗಾದ್ರೆ ಹಿಂಗಾದ್ರೆ ಹೇಳ್ಬೋದು. ಸೆಕೆಂಡ್ PUC ಇಂಗ್ಲಿಷ್ ಸರ್ ಅಂತೂ ಭಾಳ ಇನ್ನೋಸೆಂಟ್. ಅವ್ರಿಗೆ ನಾವು ಭಾಳ ಕಾಡ್ತಿದ್ದೇವೆ. ಪಾಪ ಅವರು ಸೈಲೆಂಟ್ ಅಂತ ಅವರೇ ಸೈಲೆಂಟ್ ನೆಕ್ಸ್ಟ್ ಯಾರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ PUC ಬಯೋ ಮೇಡಮ್ ಬಗ್ಗೆ ಎಷ್ಟು ಹೇಳ್ತೀನಿ. ಯಾಕಂದ್ರೆ ಅವ್ರು ಈಗ ಬಂದಾರ. ನನಗೆ ಅವ್ರು ಸ್ಟಾರ್ಟಿಂಗ್ ಬರೋಣ ಅವ್ರು ನನಗೆ ಪರಿಚಯ ಇರ್ಲಿಲ್ಲ. ಆಕ್ಚುಲಿ ನನಗೆ ಈಗೀಗ ಒಂದ್ ತಿಂಗಳ ಅಂದ್ರೂ ತಪ್ಪಿಲ್ಲ, ಒಂದ್ ತಿಂಗಳು ಇಲ್ಲಿ ಮೋಟಿವೇಶನ್ಸ್ ಕೊಡ್ತಾರ. ಇನ್ನು ನೆಕ್ಸ್ಟ್ ನಮ್ ಕಾಲೇಜಿಗೆ ಒಬ್ರು ಹ್ಯಾಂಡ್ಸಮ್ ಅದಾರ. ಯಾರ ಗೆಸ್ ಮಾಡ್ತೀರಿ? ಅವ್ರು ಯಾವಾಗ ಹೆಂಗಿರ್ತಾರೆ ಹೇಳಕ್ಕೆ ಬರೋದಿಲ್ಲ. ನಾ ಸೀರಿಯಸ್ ಇದ್ದಾಗ ಅವ್ರು ಸ್ಮೈಲ್ ಕೊಡ್ತಾರ, ನಾನು ಸ್ಮೈಲ್ ಕೊಡ್ತೀನಿ.
ಇಂಪಾರ್ಟೆಂಟ್, ಹೆಂಗ್ ಓದ್ಬೇಕು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟೋಗ್ಯಾರ. ಫಾದರ್ ನಾನು ನಮ್ಮ ಮ್ಯಾಗ್ ಬಾಳೆ ಜಾಸ್ತಿ ಐತಿ, ಯಾಕಂದ್ರ ಅವರು ನಮ್ಗೆ ಬಹಳ ಸಹಾಯ ಮಾಡ್ಯಾರ. ಇನ್ನು ನಾನು ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ಅವ್ರು ಎಕ್ಸಾಮ್ ಅವ್ರು ಬರ್ತಾರಂದ್ರೆ ನಾವು ದೇವ್ರಿಗೆ ಬೇಡ್ಕೊಳ್ಳೋದು